ನಮಸ್ಕಾರ. ರಾಮಾಯಣದ ರಸಪ್ರಶ್ನೆಗಳು ನಿಮಗಾಗಿ. ಭಾರತೀಯ ಸಂಸ್ಕೃತಿಯ ಬೆನ್ನೆಲುಬಾದ ಆದಿಕವಿ ವಾಲ್ಮೀಕಿ ಮಹರ್ಷಿಗಳಿಂದ ವಿರಚಿತವಾದ ರಾಮಾಯಣ ಕೇವಲ ಒಂದು ಕಥೆಯಲ್ಲ, ಅದು ಬದುಕಿಗೆ ದಾರಿದೀಪ. ಸತ್ಯ, ಧರ್ಮ, ತ್ಯಾಗ ಮತ್ತು ಭಕ್ತಿಯ ಸಂಗಮವಾಗಿರುವ ಈ ಮಹಾಕಾವ್ಯದ ಕುರಿತು ನಿಮಗಿರುವ ಜ್ಞಾನವನ್ನು ಪರೀಕ್ಷಿಸಲು ನಾವು ಸಿದ್ಧರಾಗಿದ್ದೇವೆ. ರಾಮೋ ವಿಗ್ರಹವಾನ್ ಧರ್ಮಃ, ಅಂದರೆ ರಾಮನೇ ಧರ್ಮದ ಸಾಕಾರ ರೂಪ. ಆ ಧರ್ಮಮೂರ್ತಿಯ ಕಥೆಯನ್ನು ನೆನೆಯುತ್ತಾ ಬನ್ನಿ ಈ ರಸಪ್ರಶ್ನೆಯನ್ನು ಆರಂಭಿಸೋಣ. ನೀವು ಸಿದ್ಧರಿದ್ದೀರಾ? ನಾವು ಮೊದಲ ಪ್ರಶ್ನೆಯಿಂದ ಆರಂಭಿಸೋಣ. ಪ್ರಶ್ನೆ 1. ಬಾಲ್ಯದಲ್ಲಿ ಶ್ರೀರಾಮನ ಗುರು ಯಾರು? ನಿಮ್ಮ ಆಯ್ಕೆಗಳು ಹೀಗಿವೆ: ಎ ವಾಲ್ಮೀಕಿ, ಬಿ ವಸಿಷ್ಠ, ಸಿ ವೇದವ್ಯಾಸ, ಡಿ ಯಾರೂ ಇಲ್ಲ. ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಬಿ ವಸಿಷ್ಠ. ಮುಂದಿನ ಪ್ರಶ್ನೆ: ರಾಮ ರಾವಣರ ಯುದ್ಧ ಎಷ್ಟು ದಿನಗಳು ನಡೆಯಿತು? ನಿಮ್ಮ ಆಯ್ಕೆಗಳು: ಎ 5 ದಿನಗಳು, ಬಿ 7 ದಿನಗಳು, ಸಿ 9 ದಿನಗಳು, ಡಿ 50 ದಿನಗಳು. ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಬಿ 7 ದಿನಗಳು. ಮುಂದಿನ ಪ್ರಶ್ನೆ: ಸೀತೆಯನ್ನು ಅಪಹರಿಸಿದವರು ಯಾರು? ಆಯ್ಕೆಗಳು: ಎ ಸುಗ್ರೀವ, ಬಿ ವಾಲಿ, ಸಿ ರಾವಣ, ಡಿ ಕುಂಭಕರ್ಣ. ನಿಮ್ಮ ಸಮಯ ಶುರುವಾಯಿತು. ನಿಮ್ಮ ಸರಿಯಾದ ಉತ್ತರ ಸಿ ರಾವಣ. 4ನೇ ಪ್ರಶ್ನೆ: ಸೀತೆಯ ಜನ್ಮಸ್ಥಳ ಯಾವುದು? ನಿಮ್ಮ ಆಯ್ಕೆಗಳು: ಎ ಅಯೋಧ್ಯ, ಬಿ ಮಿಥಿಲಾ, ಸಿ ಲಂಕಾ, ಡಿ ಪಾಂಚಾಲ. ಸರಿಯಾದ ಉತ್ತರ ಬಿ ಮಿಥಿಲಾ. ಮುಂದಿನ ಪ್ರಶ್ನೆ: ರಾಮಾಯಣವನ್ನು ಯಾವ ಭಾಷೆಯಲ್ಲಿ ರಚಿಸಲಾಗಿದೆ? ಆಯ್ಕೆಗಳು: ಎ ಸಂಸ್ಕೃತ, ಬಿ ಹಿಂದಿ, ಸಿ ಪಾಳಿ, ಡಿ ಪ್ರಾಕೃತ. ಸರಿಯಾದ ಉತ್ತರ ಎ ಸಂಸ್ಕೃತ. ಮುಂದಿನ ಪ್ರಶ್ನೆ: ಶ್ರೀರಾಮರ ತಂದೆಯ ಹೆಸರೇನು? ನಿಮ್ಮ ಆಯ್ಕೆಗಳು: ಎ ವಿಷ್ಣು, ಬಿ ದಶರಥ, ಸಿ ವಸಿಷ್ಠ, ಡಿ ಜಮದಗ್ನಿ. ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಬಿ ದಶರಥ. 7ನೇ ಪ್ರಶ್ನೆ: ರಾಮ, ಸೀತೆ ಮತ್ತು ಲಕ್ಷ್ಮಣ ಯಾವ ಕಾಡಿನಲ್ಲಿ ವನವಾಸ ಮಾಡಿದ್ರು? ಆಪ್ಷನ್ಸ್: ಎ ಚಿತ್ತಾರಕೂಟ ಕಾಡು, ಬಿ ದಂಡಕಾರಣ್ಯ ಕಾಡು, ಸಿ ನೈಮಿಷಾರಣ್ಯ ಕಾಡು, ಡಿ ಗಿರಿವ್ರಜ ಕಾಡು. ಸಮಯ ಶುರುವಾಯಿತು. ಸರಿಯಾದ ಉತ್ತರ ಬಿ ದಂಡಕಾರಣ್ಯ ಕಾಡು. 8ನೇ ಪ್ರಶ್ನೆ: ಸೀತೆಯನ್ನು ಹುಡುಕುವಲ್ಲಿ ಯಾವ ಪಕ್ಷಿಯು ಶ್ರೀರಾಮರಿಗೆ ಸಹಾಯ ಮಾಡಿತು? ಆಯ್ಕೆಗಳು: ಎ ಜಟಾಯು, ಬಿ ಗರುಡ, ಸಿ ಸಂಪಾತಿ, ಡಿ ಹಂಸ. ಸರಿಯಾದ ಉತ್ತರ ಎ ಜಟಾಯು. 9ನೇ ಪ್ರಶ್ನೆ: ಯಾವ ಪ್ರಾಣಿಯು ಸೀತೆಯನ್ನು ಹುಡುಕಲು ಸಹಾಯ ಮಾಡಿತು? ನಿಮ್ಮ ಆಯ್ಕೆಗಳು: ಎ ಕರಡಿ, ಬಿ ಕೋತಿ, ಸಿ ಗರುಡ, ಡಿ ಹುಲಿ. ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಬಿ ಕೋತಿ. 10ನೇ ಪ್ರಶ್ನೆ: ಶ್ರೀರಾಮರ ತಾಯಿಯ ಹೆಸರೇನು? ಆಪ್ಷನ್ಸ್: ಎ ಕೇಕಯಿ, ಬಿ ಕೌಸಲ್ಯೆ, ಸಿ ಸುಮಿತ್ರೆ, ಡಿ ಊರ್ಮಿಳಾ. ಸರಿಯಾದ ಉತ್ತರ ಬಿ ಕೌಸಲ್ಯ. ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ನೀಡೋದನ್ನು ಮರಿಬೇಡಿ. 11ನೇ ಪ್ರಶ್ನೆ: ಶ್ರೀರಾಮರ ನಿಷ್ಠಾವಂತ ಸೋದರ ಯಾರು? ಆಯ್ಕೆಗಳು: ಎ ಭರತ, ಬಿ ಲಕ್ಷ್ಮಣ, ಸಿ ಶತ್ರುಘ್ನ, ಡಿ ಭರಣ. ಸರಿಯಾದ ಉತ್ತರ ಬಿ ಲಕ್ಷ್ಮಣ. ಮುಂದಿನ ಪ್ರಶ್ನೆ: ಶ್ರೀರಾಮರು ಯಾವ ರಾಜ್ಯದ ರಾಜರಾಗಿದ್ದರು? ನಿಮ್ಮ ಆಪ್ಷನ್ಗಳು: ಎ ಮಿಥಿಲಾ, ಬಿ ಅಯೋಧ್ಯೆ, ಸಿ ಲಂಕಾ, ಡಿ ಹಸ್ತಿನಾಪುರ. ಸರಿಯಾದ ಉತ್ತರ ಬಿ ಅಯೋಧ್ಯೆ. ಮುಂದಿನ ಪ್ರಶ್ನೆ: ರಾವಣನು ಯಾರ ಭಕ್ತನಾಗಿದ್ದನು? ಆಯ್ಕೆಗಳು: ಎ ವಿಷ್ಣು, ಬಿ ಶಕ್ತಿದೇವಿ, ಸಿ ಶಿವ, ಡಿ ಬ್ರಹ್ಮ. ನಿಮ್ಮ ಸಮಯ ಶುರುವಾಯಿತು. ಸರಿಯಾದ ಉತ್ತರ ಸಿ ಶಿವ. 14ನೇ ಪ್ರಶ್ನೆ: ಶ್ರೀರಾಮನ ಅಕ್ಕನ ಹೆಸರೇನು? ಆಯ್ಕೆಗಳು: ಎ ಶಾಂತ, ಬಿ ಊರ್ಮಿಳಾ, ಸಿ ಮಂಡವಿ,
ಡಿ ತಾರಾ. ಸರಿಯಾದ ಉತ್ತರ ಎ ಶಾಂತ. ರಾಮಾಯಣಕ್ಕೆ ಸಂಬಂಧಿಸಿದ ಯುಗದ ಹೆಸರೇನು? ನಿಮ್ಮ ಆಯ್ಕೆಗಳು ಎ ಸತ್ಯಯುಗ, ಬಿ ತ್ರೇತಾಯುಗ, ಸಿ ದ್ವಾಪರ ಯುಗ, ಡಿ ಕಲಿಯುಗ. ನಿಮ್ಮ ಸಮಯ ಶುರುವಾಯಿತು. ಸರಿಯಾದ ಉತ್ತರ ಬಿ ತ್ರೇತಾಯುಗ. ಮುಂದಿನ ಪ್ರಶ್ನೆ, ರಾಮಾಯಣ ಮಹಾಕಾವ್ಯವನ್ನು ರಚಿಸಿದವರು ಯಾರು? ನಿಮ್ಮ ಆಯ್ಕೆಗಳು ಎ ವ್ಯಾಸ, ಬಿ ವಾಲ್ಮೀಕಿ, ಸಿ ಅಗತ್ಯ, ಡಿ ವಿಶ್ವಾಮಿತ್ರ. ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಬಿ ವಾಲ್ಮೀಕಿ. ಮುಂದಿನ ಪ್ರಶ್ನೆ, ಮಹರ್ಷಿ ವಾಲ್ಮೀಕಿಯವರ ಬಾಲ್ಯದ ಹೆಸರೇನು? ಆಯ್ಕೆಗಳು ಎ ವಾಲಿ, ಬಿ ಲವಕೇಂದ್ರ, ಸಿ ರತ್ನಾಕರ, ಡಿ ಯಾವುದೂ ಇಲ್ಲ. ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಸಿ ರತ್ನಾಕರ. ಮುಂದಿನ ಪ್ರಶ್ನೆ, ಲಕ್ಷ್ಮಣನ ಹೆಂಡತಿಯ ಹೆಸರೇನು? ಆಯ್ಕೆಗಳು ಎ ಊರ್ಮಿಳಾ, ಬಿ ಸೀತಾ, ಸಿ ಶಾಂತ, ಡಿ ರೂಪ. ಸಮಯ ಮುಗಿತು. ಸರಿಯಾದ ಉತ್ತರ ಎ ಊರ್ಮಿಳಾ. ಮುಂದಿನ ಪ್ರಶ್ನೆ, ಲಕ್ಷ್ಮಣ ಯಾರ ಅವತಾರ ಎಂದು ಪರಿಗಣಿಸಲಾಗಿದೆ? ಆಯ್ಕೆಗಳು ಎ ಕೃಷ್ಣ, ಬಿ ಶೇಷನಾಗ, ಸಿ ವಿಷ್ಣು, ಡಿ ಶಕ್ತಿದೇವ. ಸರಿಯಾದ ಉತ್ತರ ಬಿ ಶೇಷನಾಗ. ಮುಂದಿನ ಪ್ರಶ್ನೆ, ರಾಮಾಯಣದಲ್ಲಿ ಎಷ್ಟು ಅಧ್ಯಾಯಗಳಿವೆ? ನಿಮ್ಮ ಆಯ್ಕೆಗಳು ಎ 5, ಬಿ 7, ಸಿ 10, ಡಿ 12. ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಬಿ 7. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ನೀಡೋದನ್ನು ಮರಿಬೇಡಿ. ಮುಂದಿನ ಪ್ರಶ್ನೆ, ರಾವಣನು ಸೀತೆಯನ್ನು ಅಪಹರಿಸಿದ ನಂತರ ಅವಳನ್ನು ಎಲ್ಲಿ ಇಟ್ಟಿದ್ದನು? ಆಯ್ಕೆಗಳು ಎ ಅಯೋಧ್ಯ, ಬಿ ಲಂಕಾ ಕದಂಬಿ, ಸಿ ಅಶೋಕವನ, ಡಿ ದಂಡಕಾರಣ್ಯ. ಸಮಯ ಮುಗಿತು. ಸರಿಯಾದ ಉತ್ತರ ಸಿ ಅಶೋಕವನ. ಮುಂದಿನ ಪ್ರಶ್ನೆ, ರಾವಣನ ಬಳಿ ಇದ್ದ ವಾಯು ವಾಹನದ ಹೆಸರೇನು? ಎ ಪತ್ತಿಮಾನ್, ಬಿ ಪಶುಮುಖಿ, ಸಿ ಪತಂಗ, ಡಿ ಪುಷ್ಪಕ ವಿಮಾನ. ಸರಿಯಾದ ಉತ್ತರ ಡಿ ಪುಷ್ಪಕ ವಿಮಾನ. ಮುಂದಿನ ಪ್ರಶ್ನೆ, ಶ್ರೀರಾಮ ಮತ್ತು ಸೀತೆಗೆ ಎಷ್ಟು ಮಕ್ಕಳಿದ್ದರು? ಎ 2, ಬಿ 3, ಸಿ 4, ಡಿ 6. ನಿಮ್ಮ ಸಮಯ ಮುಗಿತು. ಸರಿಯಾದ ಉತ್ತರ ಎ 2. ಮುಂದಿನ ಪ್ರಶ್ನೆ, ಭರತನ ಹೆಂಡತಿಯ ಹೆಸರೇನು? ಆಯ್ಕೆಗಳು ಎ ಮಾಂಡವಿ, ಬಿ ತಾರಾ, ಸಿ ಶತ್ರುಘ್ನಿ, ಡಿ ಮಾಧ್ವಿ. ಸರಿಯಾದ ಉತ್ತರ ಎ ಮಾಂಡವಿ. ಮುಂದಿನ ಪ್ರಶ್ನೆ, ವಿಭೀಷಣನ ಪತ್ನಿಯ ಹೆಸರೇನು? ಎ ತಾರಾ, ಬಿ ವಸಂತಿ, ಸಿ ಮಾಧ್ವಿ, ಡಿ ಸರಮ. ಸರಿಯಾದ ಉತ್ತರ ಡಿ ಸರಮ. ಮುಂದಿನ ಪ್ರಶ್ನೆ, ಶ್ರೀರಾಮನು ಯಾವ ವಂಶದಲ್ಲಿ ಜನಿಸಿದನು? ಎ ಚಕ್ರವರ್ತಿ ವಂಶ, ಬಿ ಕೌರವ ವಂಶ, ಸಿ ಸೂರ್ಯವಂಶ, ಡಿ ಯಾವುದೂ ಇಲ್ಲ. ಸಮಯ ಮುಗಿತು. ಸರಿಯಾದ ಉತ್ತರ ಸಿ ಸೂರ್ಯವಂಶ. ಮುಂದಿನ ಪ್ರಶ್ನೆ, ರಾಮನು ಭೇಟಿಯಾದಾಗ ಸುಗ್ರೀವನು ಎಲ್ಲಿ ವಾಸಿಸುತ್ತಿದ್ದನು? ಎ ಲಂಕಾ, ಬಿ ಕಿಷ್ಕಿಂಧ ಕಾಡು, ಸಿ ದಂಡಕಾರಣ್ಯ, ಡಿ ಋಷ್ಯಮುಖ ಪರ್ವತ. ಸರಿಯಾದ ಉತ್ತರ ಡಿ ಋಷ್ಯಮುಖ ಪರ್ವತ. ಮುಂದಿನ ಪ್ರಶ್ನೆ, ಸುಗ್ರೀವನ ಪತ್ನಿಯ ಹೆಸರೇನು? ಎ ತಾರಾ, ಬಿ ರೂಮಾ, ಸಿ ರಾಧೆ, ಡಿ ವಸಂತಿ. ಸಮಯ ಮುಗಿತು. ನಿಮ್ಮ ಸರಿಯಾದ ಉತ್ತರ ಬಿ ರೂಮಾ. ಮುಂದಿನ ಪ್ರಶ್ನೆ, ಸೀತೆಯ ತಂದೆ ಯಾರು? ಎ ಜನಕ, ಬಿ ದಶರಥ, ಸಿ ಸುಬಾಹು, ಡಿ ವಸಿಷ್ಠ. ಸರಿಯಾದ ಉತ್ತರ ಎ ಜನಕ. ಮುಂದಿನ ಪ್ರಶ್ನೆ, ರಾಮನ ಹೆಂಡತಿಯಾಗಲು ಪ್ರಯತ್ನಿಸಿದ ರಾಕ್ಷಸಿಯ ಹೆಸರೇನು? ಎ ತಾರಾ, ಬಿ ಶೂರ್ಪಣಖ, ಸಿ ದುಶ್ಚರಿತ, ಡಿ ಕೊಂಬಿಣಿ. ಸಮಯ ಶುರುವಾಯಿತು. ಸರಿಯಾದ ಉತ್ತರ ಬಿ ಶೂರ್ಪಣಖ. ಸರಿಯಾದ ಉತ್ತರ ನೀಡಿದರೆ ಒಂದು ಲೈಕ್ ನೀಡೋದನ್ನು ಮರಿಬೇಡಿ. ಮುಂದಿನ ಪ್ರಶ್ನೆ, ಕುಂಭಕರ್ಣನನ್ನು ಕೊಂದವರು ಯಾರು? ಎ ರಾಮ, ಬಿ ಲಕ್ಷ್ಮಣ, ಸಿ ಹನುಮಂತ, ಡಿ ಭರತ. ಸರಿಯಾದ ಉತ್ತರ ಎ ರಾಮ. ಮುಂದಿನ ಪ್ರಶ್ನೆ, ರಾಮನ ಸಾರಥಿ ಯಾರು? ಎ ಹನುಮಂತ, ಬಿ ಲಕ್ಷ್ಮಣ, ಸಿ ಮಾತಲಿ, ಡಿ ಶಬರಿ.
ಸರಿಯಾದ ಉತ್ತರ ಸಿ ಮಾತಲಿ. ಮುಂದಿನ ಪ್ರಶ್ನೆ, ಸೀತೆ ಹನುಮಂತನ ಮೂಲಕ ರಾಮನಿಗೆ ಏನು ಕಳುಹಿಸಿದಳು? ಎ ಚೂಡಾಮಣಿ, ಬಿ ಬಳೆ, ಸಿ ಗೆಜ್ಜೆ, ಡಿ ಯಾವುದೂ ಇಲ್ಲ. ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಎ ಚೂಡಾಮಣಿ. ಮುಂದಿನ ಪ್ರಶ್ನೆ, ರಾವಣನ ಮರಣದ ನಂತರ ಲಂಕಾದ ರಾಜನಾದವರು ಯಾರು? ಎ ಕುಂಭಕರ್ಣ, ಬಿ ವಿಭೀಷಣ, ಸಿ ಸುಗ್ರೀವ, ಡಿ ಯಾರೂ ಇಲ್ಲ. ಸಮಯ ಮುಗಿತು. ಸರಿಯಾದ ಉತ್ತರ ಬಿ ವಿಭೀಷಣ. ಮುಂದಿನ ಪ್ರಶ್ನೆ, ಕೈಕೇಯಿಯ ಮಗ ಯಾರು? ಆಪ್ಷನ್ ಎ ರಾಮ, ಬಿ ಭರತ, ಸಿ ಲಕ್ಷ್ಮಣ, ಡಿ ಶತ್ರುಘ್ನ. ಸರಿಯಾದ ಉತ್ತರ ಬಿ ಭರತ. ಮುಂದಿನ ಪ್ರಶ್ನೆ, ಸೀತೆಯ ತಂದೆ ಜನಕನು ಯಾವ ಸ್ಥಳದ ರಾಜನಾಗಿದ್ದನು? ಎ ಅಯೋಧ್ಯ, ಬಿ ಲಂಕಾ, ಸಿ ಕಿಷ್ಕಂದ, ಡಿ ಮಿಥಿಲ. ಸರಿಯಾದ ಉತ್ತರ ಡಿ ಮಿಥಿಲ. ಮುಂದಿನ ಪ್ರಶ್ನೆ, ಯುದ್ಧದಲ್ಲಿ ಯಾರ ಬಾಣಗಳಿಂದ ಲಕ್ಷ್ಮಣನು ಮೂರ್ಛೆ ಹೋದನು? ಆಪ್ಷನ್ ಎ ರಾವಣ, ಬಿ ಮೇಘನಾಥ, ಸಿ ಕುಂಭಕರ್ಣ, ಡಿ ವಿಭೀಷಣ. ಸಮಯ ಮುಗಿತು. ಸರಿಯಾದ ಉತ್ತರ ಬಿ ಮೇಘನಾಥ. 38ನೇ ಪ್ರಶ್ನೆ, ಹನುಮಂತನ ತಾಯಿಯ ಹೆಸರೇನು? ಎ ಅಂಜನಿ, ಬಿ ತಾರಾ, ಸಿ ಊರ್ಮಿಳಾ, ಡಿ ಶಬರಿ. ಸರಿಯಾದ ಉತ್ತರ ಎ ಅಂಜನಿ. ರಾಮಾಯಣದಲ್ಲಿ ಇಂದ್ರಜಿತ್ ಎಂಬ ಬಿರುದನ್ನು ಪಡೆದವರು ಯಾರು? ಎ ರಾವಣ, ಬಿ ಕುಂಭಕರ್ಣ, ಸಿ ಮೇಘನಾಥ, ಡಿ ವಿಭೀಷಣ. ಸರಿಯಾದ ಉತ್ತರ ಸಿ ಮೇಘನಾಥ. 40ನೇ ಪ್ರಶ್ನೆ, ಸುಬಾಹುವನ್ನು ಕೊಂದಿದ್ದು ಯಾರು? ಎ ವಿಶ್ವಾಮಿತ್ರ, ಬಿ ಲಕ್ಷ್ಮಣ, ಸಿ ರಾಮ, ಡಿ ಭರತ. ಸರಿಯಾದ ಉತ್ತರ ಸಿ ರಾಮ. ಮುಂದಿನ ಪ್ರಶ್ನೆ, ದಶರಥ ಮಹಾರಾಜನ ತಂದೆಯ ಹೆಸರೇನು? ಎ ರಘು, ಬಿ ಇಕ್ಷ್ವಾಕು, ಸಿ ವಸಿಷ್ಠ, ಡಿ ಅಜ. ಸಮಯ ಶುರುವಾಯಿತು. ಸರಿಯಾದ ಉತ್ತರ ಡಿ ಅಜ. ಮುಂದಿನ ಪ್ರಶ್ನೆ, ಶ್ರೀರಾಮ ಅವರ ಧನಸ್ಸಿನ ಹೆಸರೇನು? ಎ ಕೋದಂಡ, ಬಿ ಗಾಂಡೀವ, ಸಿ ತ್ರಿಶೂಲ, ಡಿ ರಾಮಧನಸ್ಸು. ಸರಿಯಾದ ಉತ್ತರ ಎ ಕೋದಂಡ. ಮುಂದಿನ ಪ್ರಶ್ನೆ, ಶ್ರೀರಾಮನು ಯಾವ ದಿನದಂದು ಜನಿಸಿದನು? ಎ ದಶಮಿ, ಬಿ ನವಮಿ, ಸಿ ಚತುರ್ಥಿ, ಡಿ ಅಷ್ಟಮಿ. ನಿಮ್ಮ ಸಮಯ ಶುರುವಾಯಿತು. ಸರಿಯಾದ ಉತ್ತರ ಬಿ ನವಮಿ. ಮುಂದಿನ ಪ್ರಶ್ನೆ, ಸಂಜೀವಿನಿ ತರಲು ಹನುಮಂತನು ಯಾವ ಬೆಟ್ಟವನ್ನು ಎತ್ತಿದನು? ಗಿ ಗಿರಿನಂದನ ಬೆಟ್ಟ, ಬಿ ಸಂತಾನಕಂಡಿ ಬೆಟ್ಟ, ಸಿ ದ್ರೋಣಗಿರಿ ಬೆಟ್ಟ, ಡಿ ಯಾವುದೂ ಇಲ್ಲ. ಸರಿಯಾದ ಉತ್ತರ ಸಿ ದ್ರೋಣಗಿರಿ ಬೆಟ್ಟ. ಮುಂದಿನ ಪ್ರಶ್ನೆ, ರಾವಣನ ಹೆಂಡತಿಯ ಹೆಸರೇನು? ಎ ತಾರಾ, ಬಿ ವಸಂತಿ, ಸಿ ಮಂಡೋದರಿ, ಡಿ ಶೂರ್ಪಣಖ. ಸಮಯ ಮುಗಿತು. ಸರಿಯಾದ ಉತ್ತರ ಸಿ ಮಂಡೋದರಿ. ಮುಂದಿನ ಪ್ರಶ್ನೆ, ಶ್ರೀರಾಮನಿಗೆ ಎಷ್ಟು ಜನ ಸಹೋದರರಿದ್ದರು? ಎ ಒಬ್ಬನು, ಬಿ ಇಬ್ಬರು, ಸಿ ಮೂವರು, ಡಿ 4 ಜನ. ಸರಿಯಾದ ಉತ್ತರ ಸಿ ಮೂವರು. ಮುಂದಿನ ಪ್ರಶ್ನೆ, ಶ್ರೀರಾಮನಿಗೆ ಶಸ್ತ್ರವಿದ್ಯೆಯನ್ನು ಕಲಿಸಿದ ಗುರುಗಳು ಯಾರು? ಎ ವಾಲ್ಮೀಕಿ, ಬಿ ವಿಶ್ವಾಮಿತ್ರ, ಸಿ ವಸಿಷ್ಠ, ಡಿ ಯಾರೂ ಇಲ್ಲ. ಸಮಯ ಮುಗಿತು. ಸರಿಯಾದ ಉತ್ತರ ಬಿ ವಿಶ್ವಾಮಿತ್ರ. ಮುಂದಿನ ಪ್ರಶ್ನೆ, ಶ್ರೀರಾಮ ವಿಷ್ಣುವಿನ ಎಷ್ಟನೇ ಅವತಾರ? ಎ 5ನೇ ಅವತಾರ, ಬಿ 7ನೇ ಅವತಾರ, ಸಿ 8ನೇ ಅವತಾರ, ಡಿ 10ನೇ ಅವತಾರ. ಸರಿಯಾದ ಉತ್ತರ ಬಿ 7ನೇ ಅವತಾರ. ಮುಂದಿನ ಪ್ರಶ್ನೆ, ರಾಮಾಯಣದಲ್ಲಿ ರಾವಣನ ತಾಯಿ ಯಾರು? ಎ ಕೈಕೇಸಿ, ಬಿ ಮಂಡೋದರಿ, ಸಿ ಸೀತೆ, ಡಿ ಸುಮಿತ್ರೆ. ನಿಮ್ಮ ಸಮಯ ಶುರುವಾಯಿತು. ಸರಿಯಾದ ಉತ್ತರ ಎ ಕೈಕೇಸಿ. ಕೊನೆಯ ಪ್ರಶ್ನೆ, ರಾಮಾಯಣದ ಪ್ರಕಾರ ರಾಮನ ವನವಾಸ ಎಷ್ಟು ವರ್ಷ? ಎ 10 ವರ್ಷ, ಬಿ 12 ವರ್ಷ, ಸಿ 14 ವರ್ಷ, ಡಿ 16 ವರ್ಷ. ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಗೊತ್ತಿದ್ದರೆ ಕಾಮೆಂಟ್
ನಲ್ಲಿ ನಿಮ್ಮ ಉತ್ತರವನ್ನು ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ನೀಡೋದನ್ನು ಮರೆಯಬೇಡಿ. ಜೈ ಶ್ರೀರಾಮ್.